ಏನು ಮುದ್ದೆ ತಂದಾಳೆ? ಎಂತ ಮುದ್ದೆ? ಇದ್ರದ್ದು ಮುದ್ದೆ ಎಂತ ತೋರಿಸ್ ಮುದ್ದೆ ಮಾಡ್ಬೇಕ ಮುದ್ದೆ ಮಾಡ್ಕೊಳ್ತಾಳೆ. ಮುದ್ದೆ ನಿನಗೆ ಮಾಡಕೊಡ್ತಾಳ ಮುಟ್ಟಿಗೆ. ಮುಟ್ಟಿಗಿಲಿ ಮುದ್ದೆ ಅಂತ ನೋಡ್ರಿ ಅದಕ್ಕೆ. ಹಾಪ ನಮ್ಮ ಅಕ್ಕ ಮುಡಿ ಕೊಟ್ಟು ಕಳ್ಸಳ್ರಿ. ನಿನಗಲ್ಲ ಅದಪ್ಪ ಅಜ್ಜರಿಗೆ ರೊಟ್ಟಿನೂ ಇದಾವನೆ ನೋಡುಮ. ಮುಟ್ಟಿಗೆ 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 ಮಸ್ತ್. ನೀವು ಎಷ್ಟು ಜಲ್ದಿ ಮಾಡೋಣ? ಈ ಟೈಮ್ 10:30 ಏನೊಂದಾಗೈತ್ರಿ. ಎಷ್ಟು ಜಲ್ದಿ ಮಾಡೋಣ? ಆಯ್ತು. ಮುಟ್ಟಿಗೆ ಕೊಡು ಒಮ್ಮೆ ಮುಟ್ಟಿಗಿಲ್ಲ. ಮುಟ್ಟಿಗೆ ಸ್ವಲ್ಪ ಕೊಡು ಕೇಳೋರಿಗೆ. ನಾಷ್ಟ ಆಗಿತ್ತು ಅವ್ರದ್ದು ಈಗಲ್ಲ. ಕಲರ್ ಯಾಕೆ ಹಿಂಗೆ ಇದು ಬಂದಿದ್ದಿಲ್ಲ ಕೆಂಪು ಖಾರ ಕಾಳ ಮತ್ತೆ ಏ ನಡಿಲಿ. ಎಷ್ಟು ಡೇಂಜರ್ ಅದ ನೋಡ್ರಿ. ಒಟ್ಟು ಅದು ತನಗೆ ಮಜ್ಜಿಗೆ ಬೇಕಾಗಿದ್ದರೆ ಇಟ್ಟತಿಗೆ ಮಾಡಿ 4 ವಾಟೆ ಇಳಿಸ್ತಿದ್ಲು. ಈಗ ನನಗೆ ಮಜ್ಜಿಗೆ ಬೇಕಾಗೈತಿ. ಏನು ನಾಟಕ ಮಾಡೋದಾಳೆ ಹೋಗ್ಲಿ ಬಿಡು. ಅಲ್ಲ ನನಗೆ ಮಜ್ಜಿಗೆ ಬೇಕಾಗೈತಿ ತನಗೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನಾಗತ್ತಲ್ಲ ಚುನಿ ಕುಡಿಯಕ್ಕೆ ಹೋಗ್ಬೇಡ ಚುನಿ. ರಾತ್ರಿ ನಾನು ಫ್ರೂಟ್ಸ್ ಕೊಡ್ತೀನಿ. ಫ್ರೂಟ್ ತಿನ್ನಕ್ಕಾಗೋದಿಲ್ಲ, ಹೊಟ್ಟೆ ತುಂಬಿಡ್ತೈತೆ. ಈ ಮಜ್ಜಿಗೆ ಏನು ಭಾರಿ 10 ಗ್ಲಾಸ್ ಕುಡ್ತೀನಿ ತುಂಬಿ ನನಗೆ ಮಾಡಕ್ ಬೇಡ. ತಿಂತಿಲ್ಲ ರಾತ್ರಿ 10:00ಗೆ. ತಿಂತೀನಿ ಕೊಟ್ಟರೆ ತಿಂತೀನಿ. ತಾನೋ ಒಬ್ಬಳೆ ಕೂತು ತಿಂತಿರ್ತಾಳ್ರಿ. ಕುಡುದಿಲ್ಲ ನೀನೇ ತಿಂತಿರ್ತೀವಿ. ಹೌದು ಮತ್ತೆ ನೋಡದಲ್ಲೇ ಹೇಳತ್ತೀನಿ. ಹೌದು ರಾತ್ರಿ ಹೊಟ್ಟೆ ತುಂಬಿರ್ತೀನಿ. ನಾವು ಫ್ರೂಟ್ ತಿನ್ನಂಗಿಲ್ಲ. ಇಲ್ಲಿ ಬೇಡತೀನಿ ಬೇಡ ಕುಡಿಬಿಡ್ದು ಹೊಟ್ಟೆ ಫುಲ್ ಆಗುತ್ತೆ. ಇದ್ರಾಗ ಯಾಕೆ ಏನು ಹಾಕ್ಲಿ ಇದು ಬಗ್ಗಸ ಎಟ್ಟದ ಆಟ ಆಡೋದು ಕುಡ್ತೀವಿ ಚಮಚಲಿ ನೋಡ್ರಿ. ಚೆನ್ನಾಗೈತಿ. ಏನೋ ಮಾಡ್ಕೊಡ್ಬೇಕಿಲ್ಲ ಮಾಡ್ಕೊಡ್ತೀನಿ. ಎಷ್ಟು ಕಂಜೂಸ ನೋಡ್ರಿ. ಬರೀ 4 ಚಮಚ ಹಾಕಿ ತಿರುಗಿಸ್ಕೊಡಕತ್ತದ ನನಗೆ. ಹೊಟ್ಟೆ ತುಂಬಿದ್ರಿ ಹೊಟ್ಟೆ ತುಂಬಿದ್ರಿ ರಾತ್ರಿ ಹೊಟ್ಟೆ ಭಾಳ ತಿಂತಿದ್ರಿ. ಥಿಕ್ನೆಸ್ ನೋಡು. ಥಿಕ್ನೆಸ್ ಇಷ್ಟು ಗಟ್ಟಿ ಇರ್ಲು. ಏನೇನೋ ಸ್ವಲ್ಪ ನೀರು ಹಾಕೋದು. ಇನ್ನೂ ಸ್ವಲ್ಪ 1 ಗ್ಲಾಸ್ ಕುಡಿಯೋಕೆ ಕೊಡ್ದಂಗ್ರೆ ಮಾಡಿಸ್ಲಿ. ಇಟ್ಟು ಕೊಡ ಹಾಕ್ತೀವಿ ಬ್ಯಾಸಿಗೆ ನೋಡಿ. ಹೊಟ್ಟೆ ತುಂಬಿದ್ರಿ ನಂದು ನೋಡಿ ಥಿಕ್ನೆಸ್. ಎಷ್ಟು ದಿಮಾಕ್ ಮಾಡತ್ತಿಲಿ. ಥಿಕ್ನೆಸ್ ನೋಡ. ನೀ ನೋಡ ಕೊಡು. ಎಷ್ಟು ಥಿಕ್ನೆಸ್ ಮಾಡ್ತೀನಿ ನೋಡೋದಕ್ಕೆ. ಚಿನಿ ಹೇಳಾಗತ್ತೀನಿ. ಥಿಕ್ನೆಸ್ ಸಾಕು ಹೇಳ. ತಿಕ್ನೆಸ್ ಭಾಳ ಡೇಂಜರ್ ಅದಲ್ರಿ. ಭಾಳ ಡೇಂಜರ್ ಅದ. ಮೊನ್ನೆ ಹೇಳಾಗತ್ತೀನಿ ರೀ ಮಜ್ಜಿಗೆ ಮಾಡಿಕೊಡು ಅಂತ ಹೇಳಿ. ಮೊನ್ನೆ ನೆನಪಾರತ್ತೆ ಹೋಗಿ ಬಿಡತ್ತಂದೆ. ನಿನ್ನೆ ನೆನಪಾರತ್ತೆ ಹೋಗಿ ಬಿಡತ್ತಂದೆ. ಇವತ್ತು ಚೆಂದ ನಾಟಕ ಮಾಡೋದಾಗತ್ತವ. ಚಿನಿ ಬ್ಯಾಡ ಚಿನಿ ತಿನ್ನೋಕೆ ಹೋಗ್ಬಿಡ. ಹೊಟ್ಟೆ ತುಂಬಿರುತ್ತೆ. ಇಟ್ಟಲ್ಲಿ ಹೊಟ್ಟೆ ತುಂಬ್ತಿರ್ಬೇಕಾ ನೋಡ. ನನಗೆ ಸ್ವಲ್ಪ ಇಲ್ಲಿ ಹೆಂಗದೀನಿ ಅಟ್ಟಲ್ಲಿ ಹೊಟ್ಟೆ ತುಂಬ್ತಿದ್ದೆ ನಂದು. ನೋಡಿ ಇದು ಉಪ್ಪು ಬೇಕಾ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಏನು ಒಟ್ಟು ಕಸ್ಟಮೈಸ್ ಮಾಡಿ ಕೂಡ ಹಾಕ್ತೀನಿ ಇವತ್ತು. ಸಾಕು ಚಂದಾಗೆ ಇಟ್ಟಲ್ಲಿ ಹೊಡೆ ಆರಾಮ್ ಕೂತು ಕುಡಿ. ಮಾಡಿಕೊಟ್ಟಿದ್ದು ಕಷ್ಟಪಟ್ಟು ನಿಂತು ಗಟ್ಟ ಗಟ್ಟ ಕುಡಿದು ದಿಮಾಗ್ ಮಾಡ್ತೀವಿ ನೀನು. ಅದು ತಳಗೆ ಹೋಗುತ್ತೆ. ಹಿಂಗೆ ಕೂಡ್ಬೇಕದು. ಯಾಕೆ ಅಲ್ಲಿಂದ ಇಲ್ಲಿ ಬ್ಯಾಸರ ಬರ್ತೈತಮ್ಮ. ನನಗೂ ಸ್ವಲ್ಪ ಕುಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್. ಅದೇ ನಾನು ಆಗಿದ್ನಿ ಅಂದ್ರೆ ಇಷ್ಟೊತ್ತಾಗಲೇ ನಿನಗೂ ಕುಡಿ ನಾನು ಕುಡಿತಿದ್ದೆ. ಈ ಫಸ್ಟ್ ನೈವೇದ್ಯ ನಿನಗೆ ಕೊಟ್ಟಿದ್ದೆ. ಈ ಕೊಡ ಮಸ್ತ್ ಮಾಡಿಲ್ಲ. ಅದು ಇದು ಸಿಗ್ತೈತಿಲ್ಲ ಅದು ಚಾಸ್ ಏನೋ ಸಿಗ್ತೈತಲ್ಲ ಚಲೋ. ಚಾಸ್ ಅಂದ್ರೆ ಮಜ್ಜಿಗೆ ಅದೇ ಬಟ್ ಅದು ಖಾರ ಗಿರ ಹಾಕಿರ್ತಾರಪ್ಪ. ಇಷ್ಟ ಆಗೋದಿಲ್ಲ ಖಾರ ಹಾಕಿದ್ದೆ. ಹೌದು ಇದೇ ಸುಂಬರಿ ಉಪ್ಪ ಈ ಮಜ್ಜಿಗೆ ಚಲೋ ಆಗ್ತೈತಿ. ಹನುಮನ್ ಜಯಂತಿ ಬರ್ಲಿಕ್ಕೆ ಇನ್ನೊಂದು 4 ದಿವಸ ಐತ್ರಿ. ಸೊ ಹಂಗಾಗಿ ನಮ್ಮ ಗುಡಿ ಒಳಗ ಪ್ರಿಪ್ರೇಷನ್ ನಡೆಸ್ಯಾರ. ಕೆಲಸ ಅಲ್ಲ ಪ್ರಿಪ್ರೇಷನ್ ಇನ್ ದ ಸೆನ್ಸ್ ಹೆಂಗಪ್ಪ ಅಂದ್ರೆ ಪೇಂಟ್ ಹಚ್ಚೋದಾಗ್ಲಿ ಅಥವಾ ಗೋಧಿ ಹಸ ಮಾಡೋದಾಗ್ಲಿ
ಯಾಕಂದ್ರೆ ಪ್ರಸಾದ ಸಲುವಾಗಿ ಮಾಡ್ಬೇಕಾಗತ್ತಲ್ರಿ, ಸೊ ಅದೆಲ್ಲ ಪ್ರಿಪ್ರೇಷನ್ ಸಣ್ಣಗೆ ಚಾಲು ಮಾಡಿರ್ತಾರೆ. ಏನೋ ಹೇಳ್ರಿ, ವಿ ಆರ್ ದಿ ಬೆಸ್ಟ್ ಅನ್ಬೋದು. ನಾವು ಬಹಳ ಲಕ್ಕಿ ಲಕ್ಕಿ ವಿ ಆರ್ ಲಕ್ಕಿ. ಯಾಕೆ ಹೇಳ್ರಿ, ಯಾಕ್ರಿ ಎಷ್ಟು ಪುಣ್ಯ ಮಾಡಿ ಬಂದಿವಿ ಗೊತ್ತ್ರಿ ಇಲ್ಲಿದ್ದವ್ರು. ಆಕ್ಚುಲಿ ಭಾಳ ಪುಣ್ಯ. ಅದು ಏನ್ ಮಾಡಿದ್ವಿ ಗೊತ್ತಿಲ್ಲ, ಈ ಜನ್ಮದಾಗ ಅಷ್ಟು ಪುಣ್ಯ ಐತ್ರಿ. ಬಾಜುನೇ ಹನುಮಪ್ಪನ ಗುಡಿ, ಅವಂದ್ ಹನ್ನೊಂದು ಜಯಂತಿ ಬರ್ತಂದ್ರೆ ಎಲ್ಲರೂ ಕೂಡಿ ಮಾಡ್ತಾರೆ. ಫುಲ್ ಪ್ರಿಪರೇಷನ್ ಮಸ್ತ್ ಮಾಡಿರ್ತಾರೆ. ಈ ಎಲ್ಲ ಗೋಧಿ ಹಸು ಮಾಡೋದು ಹಿಂದಿನ ಚಲೋ ಆಗೈತ್ರಿ. ಅದೇನ್ ಮಾಡ್ತಾರ ಚಪಾತಿ ಸಲುವಾಗಿ ಮತ್ತೆ ಯಾರೊಬ್ರು ಬರಾಕಲ್ಲ ಅನ್ನೋದಿಲ್ರಿ, ಎಲ್ಲರೂ ಬಂದ್ ಕೆಲ್ಸ ಮಾಡ್ತಾರ. ತಮ್ಮ ಕೆಲ್ಸ ಮುಗಿಸ್ಕೊಂಡ್ ಬಂದ್ ಮತ್ತೆ ದೇವ್ರದ ಇದು ಮಾಡ್ತಾರ. ವಿ ಆರ್ ಲಕ್ಕಿ ರೀಪ. ಅದಕ್ಕೆ ಈಗ ಹೊಂಟೇನೆ, ಈಗ ಹೊಂಟೀನಿ ನಾನು. ಅಜ್ಜಿಯರ್ ಕರ್ದಾರ. ಸೊ ನಿಮ್ಗೆಲ್ಲ ಚಾ ಮಾಡಿ ನಿಮ್ಗೆಲ್ಲ ಕೊಟ್ಟು ಆಮೇಲೆ ನಾ ಹೋಗಿ ಹಸನ್ ಮಾಡಿ ಬರ್ತೀನಿ. ಈಗೆಲ್ಲ ಕೆಲಸ ಮುಗಿತು ಮನೆಯಿಂದ. ಈಗ ಹೋಗೋಣಂತ. ಅಲ್ಲಿ ಕೂತಾರ ಅವ್ರು ಅಷ್ಟರು ನೋಡ್ರಿ, ಇಲ್ಲಿಗ ಅಲ್ಲಿ ನೋಡ್ರಿ ಕಾಣತ್ತಾರಿಲ್ಲ. ಈಗ ನಾವು ಹೋಗೋಣ, ಬರ್ರಿ ನಾವು ಸ್ವಲ್ಪ ಹೋಗಿ ಹೆಲ್ಪ್ ಮಾಡ್ಬರೋಣಂತ. ಎಲ್ಲರೂ ಕುಂತು ಮಾಡಕತ್ತಾರ. ಆ್ಯಕ್ಚುಲಿ ನಮ್ಮ ಏಜ್ದವ್ರು ಇಲ್ಲ ಅನ್ಸುತ್ತೆ ರೀ, ಅಲ್ಲೆಲ್ಲ ಅಂಟಿಗಳು ಕೂತಾರ. ನೋಡೋಣಂತ ಬರ್ರಿ. ಅಂಟಿಗಳು ಇದ್ರೆ ಒಂಥರ ಅನಿಸ್ತೈತಿ, ನಮ್ಮ ಏಜ್ದವ್ರು ಇದ್ರೆ ಏನು ಅನ್ಸಂಗಿಲ್ಲ ರೀ. ಸ್ವಲ್ಪ ಇದ್ರೆ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅವ್ರವ್ರು ಮಾಡ್ತಿರ್ತಾರಲ್ಲ, ಅವ್ರು ಏನೇನಾರು ಮಾತಾಡ್ತಿರ್ತಾರೆ. ನಾವು ಅಲ್ಲಿ ಹೋಗಿ ಕುಂತು ಮತ್ತೆ ಒಂಥರ ಅನ್ನಿಸ್ಬಿಡಲ್ಲ. ಅದಕ್ಕೆ ಅದಷ್ಟು ಜನ ಕೂತಾರ ನೋಡ್ರಿ ಹಸನ್ ಮಾಡಕ್ಕೆ. ಇಲ್ಲಿ ನೋಡ್ರಿ ಇಷ್ಟು ಹಾಕ್ಯಾರ. ಇಲ್ಲಿ ಈ ಸಲ ಇಲ್ಲಿ ಹಾಕ್ಯಾರ ನೋಡ್ರಿ. ಅಂದ್ರೆ ವಾ ಕುಂತಾರ ನೋಡ್ರಿ ಅಂಟಿಗಳಲ್ಲಿ ಕೇರ್ಕೋತ. ನಡ್ರಿ ಚಂದ ಕುಂತಾರಿ ಕೇರ್ಕೋತ. ಹಂಗೆ ಇಷ್ಟು ಹಸನ್ ಮಾಡಿದೆ ಅಂದ್ರೆ ಏನು ಹಿಂಗೆ ಮಾಡೋದ್ರಿ. ಇಲ್ಲಿ ಹಾಕಿರ್ತಾರೆ ಅವರು ಈ ಥರ. ಹಿಂಗೆ ನಾವು ಸರಿಸೋದು. ಎಲ್ಲರೂ ಆಲ್ಮೋಸ್ಟ್ ಹಂಗೆ ಮಗಿಕತ್ತಾರ ನೋಡ್ರಿ. ಈಗ ನಮ್ಮ ತಂಗಿ ಬೇಕು ಅಜ್ಜಿ ಇಲ್ಲಿ ಕೂತಾರ ನೋಡಿ. ನಮ್ಮ ತಂಗಿ ಹೆಂಗೆ ಮಾಡತ್ತ ನೋಡ್ರಿ. ನಾವು ಪಟ ಮುಗಿಸ್ಕೊಂಡಿರ್ತೀವಿ. ಫುಲ್ಲು ಶೆಕೆ ಇರ್ತೈತಿಲ್ಲ, ತೊಳಗೆ ಸುಡಾತೈತಿದನ್ನೆಲ್ಲ ಹಿಂಗೆ ಮಾಡೋದ್ರಿ. ಹಳ್ಳ ಅಷ್ಟೇ ಆರ್ಸೋದು ಇದ್ರೊಳಗಿನ. ಇವ್ರು ಅದಾವಲ್ಲ ಹಿಂಗತ್ತೆ ವೈಟ್ ಕಲರ್ ರೀ, ಇವು ಏನೋ ಅವರೇ ಮಾಡ್ಕೋತಾರತ್ತ. ನಾವು ಬರೀ ಕಲ್ಲು ಆರಿಸಿ ಕೊಡೋದವ್ರಿಗೆ ತೆಗೆದು. ಅಲ್ಲಿ ಇಲ್ಲಿ ಮಂದಿ ಎಲ್ಲ ಕೂತಾರ. ಇವ್ರು ಅಂಟಿ ಕೂತಿದ್ರು ಇಲ್ಲಿ ನಮ್ಮ ತಂಗಿ ಜಾಗ. ಮರ ತೊಗೊಂಬರಕ್ಕೆ ಹೋಗಿದ್ರು ಅವರು. ಈಗ ಬಂದ್ರು. ಈಗ ತಾಳಕಿ ನಮ್ಮ ತಂಗಿ. ಹಾಕ್ಲೇ ಇಲ್ಲಿ ಖಾಲಿ ಆಗೋ ನೋಡಿ, ಹಾಕಿಲ್ಲಿ. ಬಿಡು ಇಷ್ಟು ತೊಗೊಂಡು ಇದು ಮಾಡಿ ನೋಡಿ ಹಾಕೊಂಡು. ಎಲ್ಲ ಹಳ್ಳಿ ಗಿಳ್ಳಿ ಎಲ್ಲ ಇಲ್ಲ ಇದ್ರೊಳಗೆ. ಇಷ್ಟು ಕೊಂಡ್ರ ಎಷ್ಟು ಜನ ಕೂತಾರ ನೋಡ್ರಿ. ಆಯ್ತು ರೀ, ಎಲ್ಲ ಆಲ್ಮೋಸ್ಟ್ ಮುಗೀತು. ಅದು ಏನು ಇಂಥವು ಇದವಲ್ಲ, ಇಂಥವು ವೈಟ್ ಕಲರ್ ಅವು ಅಲ್ಲಿ ಜಜ್ಲಿಕತ್ತಾರ ನೋಡ್ರಿ. ಆಯ್ತು, ಎಲ್ಲ 2 ಚೀಲನೂ ಕಂಪ್ಲೀಟ್ ಮಾಡಿದ್ವಿ. ಎಲ್ಲರೂ ಹೊಂಟ್ರು. ವೀಸ್ ಅದಾವು ಇಂಥವು ವೈಟ್ ಇರ್ತಾವಲ್ಲ, ಅವ್ನು ಕೇರ್ಲಿಕತ್ತಾರ ನೋಡ್ರಿ. ಅಲ್ಲಿ ಜಜ್ಲಿಕತ್ತಾರ. ಆ ಕಡೆ ಒಂದು ಸ್ವಲ್ಪ ಜನ, ಈ ಕಡೆ ಒಂದು ಸ್ವಲ್ಪ ಜನ ಕೂತಾರ ನೋಡ್ರಿ. ನಾವಂದ್ರೂ ಮುಗಿಸಿದ್ವಿ. ನಾವು ಮನೆಗೆ ಹೊಂಟೀವಿ. ನಮ್ಮ ಕೆಲಸ ಮುಗೀತೀಗ ಮನೆಗೆ ಹೊಂಟೀವಿ ನಾವು. ನಮ್ದು